ನಾವು ನಮ್ಮದು ಎಂದು ಭಾವಿಸುವ ಎಲ್ಲದಕ್ಕೂ ಅಂಟಿಕೊಳ್ಳೋದು. ಇಟ್ಸ್ ಅನ್ ಅಟ್ಯಾಚ್ಮೆಂಟ್. ಹಣ, ಸಂಬಂಧ, ಸೌಂದರ್ಯ, ಸ್ಥಾನಮಾನ ಇವೆಲ್ಲ ಶಾಶ್ವತ ಅಲ್ಲ ಅಂತ ಗೊತ್ತಿದ್ರೂ ಅದೇ ನಮ್ಮ ಜೀವನ ಅಂತ ಭಾವಿಸುವುದೇ ಮೋಹ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುತ್ತಾನೆ, ಮೋಹದಿಂದ ಬುದ್ಧಿ ನಾಶವಾಗುತ್ತದೆ ಎಂದು. ಇಂಥ ಅಟ್ಯಾಚ್ಮೆಂಟಲ್ಲಿ ನಾವು ಮುಳುಗಿದ್ದಾಗ ಸತ್ಯ ಕಾಣೋದಿಲ್ಲ. ತಾತ್ಕಾಲಿಕವಾದ ಸುಖ ಶಾಶ್ವತ ಅಂತ ಭಾವಿಸ್ತೀವಿ. ಯಾರಾದರೂ ದೂರವಾದಾಗ ದುಃಖ ಆಗೋದು, ಯಾವುದಾದರೂ ಕಳೆದುಕೊಂಡಾಗ ಮನಸ್ಸು ಕಲುಷಿತವಾಗೋದು, ಅದಕ್ಕೆ ಕಾರಣ ಆ ವಸ್ತುವಲ್ಲ, ಅದಕ್ಕೆ ನಾವು ಕಟ್ಟಿಕೊಂಡ ಮೋಹ. ಮೋಹವನ್ನು ಬಿಡೋದು ಅಂತಂದರೆ ಜೀವನವನ್ನು ಸರಿಯಾಗಿ ಬದುಕಲು ಕಲಿಯುವುದು ಅಂತ. ನಾವು ವಸ್ತುಗಳನ್ನು ಉಪಯೋಗಿಸಬೇಕು, ಆದರೆ ಅವುಗಳಿಗೆ ಬಂದಿಯಾಗಬಾರದು. ಸಂಬಂಧಗಳನ್ನು ಪ್ರೀತಿಸಬೇಕು, ಆದರೆ ಅವುಗಳ ಮೇಲೆ ಅವಲಂಬಿತರಾಗಬಾರದು. ಇಂದು ಒಂದು ಪ್ರಶ್ನೆ ನಮ್ಮಲ್ಲಿ ನಾವೇ ಕೇಳ್ಕೊಳ್ಳೋಣ. ನಾವು ಯಾವುದಕ್ಕೆ ಅಥವಾ ಯಾರಿಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದೀವಿ? ಆ ಪ್ರಶ್ನೆಗೆ ಉತ್ತರವೇ ನಮ್ಮ ವಿಮುಕ್ತಿಗೆ ದಾರಿಯಾಗಿರುತ್ತದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟಾಕ್ಸ್ ದಟ್ ಮ್ಯಾಟರ್ಸ್. ಎಗ್ ರೆಸಿಪೀಸಲ್ಲಿ ತುಂಬ ಐಟಮ್ಸ್ ಇದ್ದಾವೆ, ಬಟ್ ಈ ಥರ ಮಾಡಿದಾಗ ಈ ಟೇಸ್ಟು ತುಂಬ ಡಿಫ್ರೆಂಟಾಗಿ ಬರುತ್ತೆ. ಎಗ್ ಫ್ರೈಡ್ ರೈಸ್ಗಿಂತಲೂ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಾಗುತ್ತೆ. ವೆರಿ ಸಿಂಪಲ್ ರೆಸಿಪಿ. ಇಟ್ ವಿಲ್ ನಾಟ್ ಟೇಕ್ ಮಚ್ ಟೈಮ್ ಆಲ್ಸೋ. ನಾವು ಹೇಗೆ ವೆಜಿಟೇಬಲ್ ಪಲಾವ್ ಮಾಡ್ಕೋತೀವಲ್ಲ ಅದೇ ಥರನೇ ಮಾಡ್ಕೋಬೋದು. ಆ ವೆಜಿಟೇಬಲ್ ಆಗೋ ಪ್ಲೇಸಲ್ಲಿ ನಾವು ಡೈರೆಕ್ಟ್ ಎಗ್ನ ಒಡೆದ್ಬಿಟ್ಟು ಮಸಾಲೆಯಲ್ಲೇ ಹಾಕಿ ಕುದಿಸ್ಕೊಂಡು, ವಿಡಿಯೋದಲ್ಲಿ ನೋಡಿಸಿರೋ ಪ್ರಕಾರ 2 ಕಡೆ ಎಗ್ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಫ್ರೈ ಆಗಿರೋ ಎಗ್ಗಿಗೆ ಸೋಕ್ಡ್ ರೈಸ್ ಆ್ಯಡ್ ಮಾಡಿ, ವಾಟರ್ ಆ್ಯಡ್ ಮಾಡಿ, ಪುದೀನ ಕೊತ್ತಂಬರಿ ಸ್ವಲ್ಪ ಗಾರ್ನಿಷ್ ಟೈಪ್ ಮಾಡ್ಕೊಂಡ್ಬಿಟ್ಟು 2 ವಿಷಿಲ್ ಹಾಕ್ಸ್ಕೊಂಡ್ಬಿಟ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತಷ್ಟು ವಿಡಿಯೋಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್.